ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವ ತಂಗಿಯಾದ ಹರಿತನನ್ನು ತುಂಬಾ ದುಃಖ ಪಟ್ಕೊಂಡು ಕಣ್ಣೀರಾಕೊಂಡು ನೋಡಿದ ಅಕ್ಕ, ಏನ್ ಕೆಲ್ಸ ಮಾಡ್ದೆ ತಂಗಿ? ವಿಷ ತಗೊಳ್ಳುವಾಗ ಈ ಅಕ್ಕ ನಿನ್ಗೆ ನೆನ್ಪಿಗೆ ಬರ್ಲಿಲ್ವಾ? ವಿಷ ತಗೊಳ್ಳುವಷ್ಟು ನಿನಗೆ ಕಷ್ಟ ಇದೆ ಅಂತ ಈ ಅಕ್ಕನ ಜೊತೆ ಒಂದು ಮಾತು ಹೇಳಿದಿದ್ರೆ ಆ ಕಷ್ಟದ ಪರಿಸ್ಥಿತಿಯಿಂದ ಈ ಅಕ್ಕ ನಿನ್ನ ಹೊರಗೆ ತರ್ತಿದ್ದೆ ಅಲ್ವಾ? ಬುದ್ಧಿ ಇಲ್ದೆ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ಬೇಕು ಅನ್ಕೊಂಡಿದ್ದ. ಅಳ್ತಾ ಇದ್ದಾಗ 30 ವಯಸ್ಸಲ್ಲಿರುವ ವರುಣ್ ಬೆಡ್ ಹತ್ರ ಬಂದ. ನನ್ನನ್ನು ಕ್ಷಮಿಸು ಹರಿತಾ, ನೀನೀಗೆ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನೀನು ನನ್ನ ಮನಸಾರೆ ಪ್ರೀತಿ ಮಾಡ್ದೆ. ನೀನಿಲ್ದೆ ನಾನ್ ಮಾತ್ರ ಬದುಕಲ್ಲ ಹರಿತಾ. ನನಗೆ ನೀನು ಬೇಕೇ ಬೇಕು. ಐ ಲವ್ ಯು, ಐ ಲವ್ ಯು. ಹೀಗೆ ವರುಣ್ ಹೇಳುವ ಮಾತನ್ನು ಕೇಳಿ ಚಂದ್ರಿಕಾ ಆಶ್ಚರ್ಯಪಟ್ಟು, ಏನು ನನ್ ತಂಗಿ ಇವನ್ನ ಲವ್ ಮಾಡ್ತಿದ್ಲಾ? ಇವನು ಪ್ರೀತಿನ ಒಪ್ಪಿಲ್ಲ ಅಂತ ನನ್ ತಂಗಿ ಪಾಯ್ಸನ್ ತಗೊಂಡ್ಲಾ? ಇದ್ನ ನಾನು ನಂಬೋದೇ ಇಲ್ಲ. ಎಲ್ಲ ವಿಷಯನ ನನ್ ತಂಗಿ ನನ್ ಜೊತೆ ಹೇಳ್ತಿದ್ಲು. ಹಾಗಿರುವಾಗ ಈ ವಿಷಯನ ನನ್ ಜೊತೆ ಹೇಳದೇ ಇದ್ದಿರ್ತಾಳ? ಇಲ್ಲ, ಇವ್ನ್ ಹೇಳದ್ನ ನಾನ್ ನಂಬಲ್ಲ. ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ವರುಣ್ ಅಳುತ್ತಾ, ಹರಿತಾ, ನಮ್ಮ ಪ್ರೀತಿಯ ವಿಷಯನ ನಮ್ ತಂದೆಗೆ ಹೇಳ್ದೆ. ಆದ್ರೆ ನಮ್ ತಂದೆ ಒಪ್ಲಿಲ್ಲ. ಬಡ ಹುಡುಗಿ ನಮ್ ಮನೆ ಸೊಸೆಯಾಗಿ ಬರೋದ್ ಬೇಡ ಅಂತ ಅವ್ರು ಹೇಳ್ತಿದ್ದಾರೆ. ನಾನು ಎಷ್ಟು ಹೇಳಿದ್ರು ಅವರು ಒಪ್ತಾ ಇಲ್ಲ. ಅದ್ರಿಂದಾನೆ ನಾನ್ ನಿನ್ ಜೊತೆ ನಮ್ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ದು ಹರಿತಾ. ನಿನಗೆ ಬೇಜಾರ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಬಿಟ್ಟು ಹೋಗ್ಲಿಕ್ಕೂ ನನಗೆ ಇಷ್ಟ ಇಲ್ಲ. ಆ ಮಾತು ಕೇಳಿ ಚಂದ್ರಿಕನಿಗೆ ವರುಣ್ ಮೇಲೆ ಸಂದೇಹ ಬಂದು ತನ್ನೊಳಗೆ ತಾನೇ, ಈ ಹುಡುಗನ ನೋಡಿದ್ರೆ ಏನೋ ಸುಳ್ಳು ಹೇಳುವ ಹಾಗಿದೆ. ಈ ಹುಡುಗನ ಒಂದು ಕಣ್ಣಿಟ್ಟು ನೋಡ್ಕೋಬೇಕು. ಹೀಗೆ ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಬಂದ್ರು. ಇವರಿಬ್ಬರನ್ನು ನೋಡಿ ಕೋಪದಿಂದ, ಏನು ಇಬ್ರು ಪೇಷಂಟಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಅಳುತ್ತಾ ಇಲ್ಲಿ ಪೇಷಂಟಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಹೋಗಿ ಹೊರಗಡೆ. ಡಾಕ್ಟರ್, ಹಾಗಲ್ಲ ಡಾಕ್ಟರ್, ಇವಳು ನನ್ನ ಸಿಸ್ಟರ್. ಪ್ಲೀಸ್ ಡಾಕ್ಟರ್, ನಾನ್ ಇವಳ ಜೊತೆ ಇರ್ತೀನಿ. ಹಾಗೆ ಹೇಳಿದಾಗ ಚಂದ್ರಿಕನ ವರುಣ್ ನೋಡಿ ತನ್ನೊಳಗೆ ತಾನು, ಹರಿತಾ ಅವಳಿಗೆ ಒಬ್ಳು ಅಕ್ಕ ಇದ್ದಾಳೆ ಅಂತ ಹೇಳ್ತಾ ಇದ್ಲು. ಆದ್ರೆ ಯಾವಾಗ ಕೂಡ ಮನೆ ಕರ್ಕೊಂಡೋಗಿ ಅವಳ ಅಕ್ಕನಿಗೆ ನನ್ನ ಪರಿಚಯನೇ ಮಾಡಿಸ್ಲಿಲ್ಲ. ನೋಡಿದ್ರೆ ಹರಿತನಿಗಿಂತ ಅವಳ ಅಕ್ಕನೇ ತುಂಬಾ ಚೆನ್ನಾಗಿದ್ದಾಳೆ. ಹೀಗೆ ಆಲೋಚನೆ ಮಾಡ್ತಿದ್ದ ಡಾಕ್ಟರ್ ವರುಣ್ನ ನೋಡಿ, ಇಲ್ ನೋಡಪ್ಪ, ನೀನ್ ಇಲ್ಲಿಂದ ಹೊರಟೋಗು. ಅವರು ಪೇಷಂಟ್ ಅಕ್ಕ ಇಲ್ಲೇ ಇರ್ಲಿ. ಇಲ್ಲ ಡಾಕ್ಟರ್, ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲೇ ಮದ್ವೆ ಕೂಡ ಮಾಡ್ಕೋತೀವಿ. ಅದ್ರಿಂದ ಹರಿತನ್ ಜೊತೆ ನಾನೇ ಇರ್ತೀನಿ. ಪ್ಲೀಸ್ ಡಾಕ್ಟರ್, ನನ್ನ ಹೊರಗಡೆ ಹೋಗು ಅಂತ ಹೇಳ್ಬೇಡಿ. ಹೀಗೆ ಬೇಡಿಕೊಳ್ತಾ ಇದ್ದ ಚಂದ್ರಿಕನಿಗೆ ಬೇಜಾರಾಯಿತು. ಸರಿ ಡಾಕ್ಟರ್, ನಾನು ಹೊರಗಡೆ ಹೋಗ್ತೀನಿ. ಅವರೇ ನನ್ ತಂಗಿ ಪಕ್ಕ ಇರ್ಲಿ. ಸರಿ ಚಂದ್ರಿಕಾ, ತಗೊಳ್ಳಿ ನಿಮ್ ತಂಗಿ ಫೋನ್. ಆವಾಗ್ಲೇ ಫೋನ್ ರಿಂಗ್ ಆಗ್ತಾ ಇತ್ತು. ಡಾಕ್ಟರ್ ಆ ಫೋನ್ ಅನ್ನು ತೆಗೆದು ಚಂದ್ರಿಕನಿಗೆ ಕೊಟ್ಟು, ಮಾತಾಡಿ ಚಂದ್ರಿಕಾ, ಕೀರ್ತನ ಕಾಲ್ ಮಾಡ್ತಿರೋದು. ಹಾಗೆ ಹೇಳಿದಾಗ ವರುಣಿಗೆ ಭಯವಾಯಿತು. ಚಂದ್ರಿಕಾ ಅದನ್ನು ಗಮನಿಸಿದ್ಲು. ಆದ್ರೆ ಅಲ್ಲಿ ತನ್ನ ತಂಗಿಯ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಸುಮ್ಮನೆ ನಿಂತ್ಲು. ಮತ್ತೆ ಫೋನ್ ರಿಂಗ್ ಆಗ್ತಾ ಇತ್ತು. ಚಂದ್ರಿಕಾ ಫೋನ್ ಮಾಡ್ತಾ ಇರೋ ಕೀರ್ತನ ಭವಿಷ್ಯ ಹರಿತನ ಫ್ರೆಂಡ್ ಆಗಿರ್ಬೋದು. ಹರಿತ ಹೀಗೆ ಪಾಯ್ಸನ್ ತಗೊಂಡಿದ್ದಾಳಲ್ಲ, ಆ ವಿಷಯ ಗೊತ್ತಾಗಿ ಕಾಲ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಹೋಗಿ ಮಾತಾಡು. ಹಾಗೆ ಹೇಳ್ತಾ ಇರುವಾಗ ವರುಣ್ ಗೊಂದಲ ಆಗುವುದನ್ನು ಚಂದ್ರಿಕಾ ಗಮನಿಸಿದ್ಲು. ಆ ಫೋನ್ ನ ತೆಗೆದುಕೊಂಡು ಹೊರಗೆ ಬಂದು ಮಾತಾಡಿದ್ಲು. ಹಲೋ, ಮಾತಾಡ್ತಿರೋದು ಯಾರು? ನಾನು ಚಂದ್ರಿಕಾ, ಹರಿತನ ಅಕ್ಕ. ಅವಳು ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಇದ್ದಾಳೆ. ಹೌದು, ನೀವ್ಯಾರು? ನಾನು ಹರಿತನ ಫ್ರೆಂಡ್ ಕೀರ್ತನ. ಹಾಸ್ಪಿಟ್ಲಿಗೆ ಆ ವರುಣ್ ಬರದ ಹಾಗೆ ನೋಡ್ಕೊಳ್ಳಿ. ವರುಣ್ ಬಂದಿದ್ದಾನೆ, ಇವಾಗ ತಂಗಿ ಹತ್ರ ಇದ್ದಾನೆ. ಏನಾಯ್ತು ಕೀರ್ತನ? ವರುಣ್ ಹರಿತ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅವನ್ ಮಾತಾಡೋದ್ರಲ್ಲಿ ನನ್ಗೆ ಅರ್ಥ ಆಯ್ತು. ಅವನ್ನ ನೋಡಿದ್ರೆ ಹರಿತ ಇಲ್ಲದಿದ್ರೆ ತಾನು ಜೀವನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೀನೇನಂದ್ರೆ ಅವನ್ನ ಹತ್ರ ಬಿಡ್ಬೇಡ ಅಂತ ಹೇಳ್ತಿದ್ಯಾ? ಏನಾಯ್ತು? ಅಯ್ಯೋ ಅಕ್ಕ, ವರುಣ್ ಅಲ್ಲಿರೋದು ತುಂಬಾ ಡೇಂಜರ್. ನಾನು ವಿಷಯನೆಲ್ಲ ಅಲ್ಲಿ ಬಂದು ಹೇಳ್ತೀನಿ. ನೀವು ಮೊದ್ಲು ಹರಿತನ ಹತ್ರ ಹೋಗಿ ವರುಣ್ನ ಕಳಿಸ್ಬಿಡಿ, ನಾನೇ ಬರ್ತೀನಿ. ಇವಾಗ್ಲೇ ಹೋಗ್ತೀನಿ. ಹೀಗೆ ಚಂದ್ರಿಕಾ ಗೊಂದಲದಿಂದ ಫೋನ್ ಇಟ್ಟು ಹರಿತನ ಹತ್ರ ಬಂದ್ಲು. ಆಗ ವರುಣ್ ಕೈಯಲ್ಲಿ ಪಿಲ್ಲೋ ಇಟ್ಕೊಂಡ್ ನಿಂತಿದ್ದ. ಚಂದ್ರಿಕಾ ಭಯದಿಂದ, ಏ ವರುಣ್, ಏನ್ ಮಾಡ್ತಾ ಇದೀಯಾ? ನನ್ ತಂಗಿನ ಕೊಲ್ಬೇಕು ಅನ್ಕೊಂಡಿದೀಯಾ? ನಿನ್ನ ನೋಡ್ದಾಗನೇ ನನ್ಗೆ ಮನ್ಸಲ್ಲಿ ಸಂದೇಹ ಬಂತು. ನೀನ್ ಇಲ್ಲಿಂದ ಹೊರಡು. ಹಾಗೆ ಹೇಳಿದಾಗ ವರುಣ್ ಅವನ ಕಣ್ಣನ್ನು ದೊಡ್ಡದಾಗಿ ಮಾಡಿ ಕೋಪದಿಂದ, ನನ್ನ ಮಾತು ಕೇಳಿ ಇಲ್ಲಿಂದ ಹೊರಟೋಗಿ. ನಾನು ಹರಿತನ ಸಾಯಿಸ್ತೀನಿ. ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡ್ತೀನಿ. ಡಾಕ್ಟರ್ ಜೊತೆ ಕೂಡ ಮಾತಾಡಿ ಒಪ್ಸಿದೀನಿ. ನಾನ್ ಕೊಡೋ ಹಣದಲ್ಲಿ ನೀನ್ ಸಂತೋಷವಾಗಿರ್ಬೋದು. ನಿನ್ಗೆಷ್ಟು ಬೇಕು ಹೇಳು. ವರುಣ್ನ ಮಾತು ಕೇಳಿ ಚಂದ್ರಿಕನಿಗೆ ಕೋಪ ಬಂತು. ಅಷ್ಟೇ, ವರುಣ್ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ಲು. ವರುಣ್ ಕೈಯಲ್ಲಿದ್ದ ಪಿಲ್ಲೋ ಕೆಳಗೆ ಬಿತ್ತು. ಚಂದ್ರಿಕಾನ ನೋಡಿ, ನೀನ್ ನನ್ಗೆ ಹೊಡೆದಿದ್ರಿಂದ ನನಗೆ ಏನೂ ಕೋಪ ಬರ್ಲಿಲ್ಲ. ಸಿಸ್ಟರ್ ಸೆಂಟಿಮೆಂಟ್ ಅಲ್ವಾ?
ಚೆನ್ನಾಗಿ ಆಲೋಚನೆ ಮಾಡಿ ತೀರ್ಮಾನ ಹೇಳು ಚಂದ್ರಿಕಾ. ತುಂಬಾ ದುಡ್ಡು ಕೊಡ್ತೀನಿ, ನೀನು ಮಹಾರಾಣಿ ರೀತಿ ಬಾಳ್ಬೋದು. ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ವರುಣ್. ನಾನ್ ನನ್ನ ತಂಗಿನ ಹೇಗೆ ಬೇಕಾದ್ರೂ ಕಾಪಾಡ್ಕೋತೀನಿ. ಹೀಗೆ ಮಾತಾಡ್ತಾ ಇರುವಾಗ ಕೀರ್ತನ ಎಸ್ಐ ಅರವಿಂದ್ನ ಕರ್ಕೊಂಡು ಅಲ್ಲಿಗೆ ಬಂದ್ಲು. ಆಗ ವರುಣ್ ಅಲ್ಲಿಂದ ಹೊರಟೋದ. ಡಾಕ್ಟರ್ ಜೊತೆ ಎಸ್ಐ ಮಾತಾಡಿ ಹರಿತನ ಚಂದ್ರಿಕನ್ ಜೊತೆ ಮನೆಗೆ ಕಳ್ಸಿದ್ರು. ಆಗ ಕೀರ್ತನ ವರುಣ್ ಮೋಸಗಾರ, ಅವನು ಪ್ರೀತಿ ಹೆಸರೇಳಿ ಮೋಸ ಮಾಡ್ತಿರೋನು, ಮದ್ವೆ ಮಾಡ್ಕೊಳ್ಳೋಣ ಅಂತ ಹರಿತ ಕೇಳಿದಾಗ ಅವನು ಬೇಡ ಅಂತ ಹೇಳಿದ ಅಂತ ಹರಿತ ಬೇಜಾರಿಂದ ವಿಷ ತಗೊಂಡ್ಲು ಅನ್ನೋ ವಿಚಾರವನ್ನು ಹೇಳಿದ್ಲು. ಹೀಗೆ 2 ಗಂಟೆ ಸಮಯ ಆಯ್ತು. ಹರಿತನಿಗೆ ಪ್ರಜ್ಞೆ ಬಂತು. ಯಾಕಮ್ಮ ತಂಗಿ ಹೀಗೆಲ್ಲ ಮಾಡ್ಬಿಟ್ಟೆ? ವರುಣ್ಗೋಸ್ಕರ ಅಕ್ಕ, ನಾನು ಅವನು ತುಂಬಾ ಪ್ರೀತಿ ಮಾಡ್ದು, ಎಲ್ಲಾ ಕಡೆ ಸುತ್ತಾಡ್ದು, ಹೋಟೆಲ್ ಪಾರ್ಕಿಗೆ ಕೂಡ ಹೋಗಿದ್ದು. ಇಬ್ಬರು ಒಂದಾದು. ಮದ್ವೆ ಮಾಡ್ಕೊ ಅಂತ ಹೇಳಿದಿಕ್ಕೆ ಅವ್ರ ತಂದೆ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ರು. ವರುಣ್ ನಿನ್ನ ಯಾವಾಗ ಬೇಕಾದ್ರೂ ಕೊಲ್ಲಕ್ಕೆ ಸಿದ್ಧವಾಗಿದ್ದಾನೆ. ಅವ್ನ್ ನಿನ್ಗೆ ಬೇಡಮ್ಮ. ಇಲ್ಲಕ್ಕ, ನನಗೆ ವರುಣೇ ಬೇಕು. ಅವನಿಲ್ಲದಿದ್ರೆ ನಾನು ಜೀವಂತವಾಗಿರೋದಿಲ್ಲ. ನಾನ್ ಮಾತ್ರ ಹಾಸ್ಪಿಟ್ಲಿಗೆ ಸ್ವಲ್ಪ ತಡವಾಗಿ ಹೋಗಿದ್ರೆ ವರುಣ್ ಹೀಗೆ ನಿನ್ನ ಮಾತಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅವನ್ ಕೈಯಲ್ಲಿ ನಾನು ಸತ್ರು ಪರವಾಗಿಲ್ಲಕ್ಕ, ನನ್ಗೆ ವರುಣ್ ಬೇಕು. ಹಾಗೆ ಹೇಳ್ತಾ ಇದ್ದಾಗ ಅರವಿಂದ್ ಎಸ್ಐ ಮಧ್ಯೆ ಬಂದು, ವರುಣ್ ತಂದೆ ನಂಗೆ ತುಂಬಾ ಗೊತ್ತಿರೋರು, ಹರಿತನ ಕರ್ಕೊಂಡು ನಾವ್ ಅಲ್ಲಿಗೆ ಹೋಗೋಣ, ಅವರೇ ನ್ಯಾಯ ಹೇಳಿ. ಹಾಗೆ ಹೇಳಿ ಹರಿತನ ಕರ್ಕೊಂಡು ಕೀರ್ತನ, ಚಂದ್ರಿಕಾ ಎಸ್ಐ ಸಹಾಯದಿಂದ ಬಿಸ್ನೆಸ್ ಮ್ಯಾನ್ ಆದ ಕೃಷ್ಣಮೂರ್ತಿ ಅವರ ಮನೆಗೆ ಬಂದ್ರು. ವಿಷಯ ಹೇಳಿದ್ರು. ಕೃಷ್ಣಮೂರ್ತಿ ವರುಣ್ನ ಕರೆದ್ರು. ವರುಣ್ ಎಲ್ಲರ ಮುಂದೆ ಹರಿತನಿಗೆ ತಾಳಿ ಕಟ್ಟಿದ. ಎಲ್ಲರೂ ಸಂತೋಷ ಪಟ್ರು. ಹರಿತ ವರುಣ್ ಸೇರಿ ಕೃಷ್ಣಮೂರ್ತಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು. ವರುಣ್, ಈ ಮನೆ ಬಿಟ್ಟು ಹೊರಗೆ ಹೋಗಿ ನಿನ್ನ ಹೆಂಡತಿಯನ್ನು ಒಳ್ಳೆ ಜವಾಬ್ದಾರಿಯಿಂದ ಕಷ್ಟಪಟ್ಟು ದುಡಿದು ಸಾಕು. ನೀನು ನನ್ನ ಜೊತೆ ಇದ್ರೆ ನಿನಗೆ ಹಣದ ಬೆಲೆಯೂ ಗೊತ್ತಾಗೋದಿಲ್ಲ, ಜೀವನದ ಅಮೂಲ್ಯ ಕೂಡ ಗೊತ್ತಾಗೋದಿಲ್ಲ. ಎಲ್ಲಾದ್ರೂ ಹೋಗಿ ಜೀವನ ಮಾಡು. ಹೀಗೆ ಕೃಷ್ಣಮೂರ್ತಿ ಹೇಳಿದ್ದು ಚಂದ್ರಿಕನಿಗೆ, ಎಸ್ಐಗೆ, ಕೀರ್ತನನಿಗೆ ಸರಿ ಅಂತ ಅನ್ನಿಸಿತು. ಹೀಗೆ ಯಾರೂ ಏನೂ ಮಾತನಾಡಲಿಲ್ಲ. ಎಸ್ಐ ಅರವಿಂದಿಗೆ ಗೊತ್ತಿರುವವರ ಮನೆಯಲ್ಲಿ ಇಬ್ಬರು ಜೀವನ ಮಾಡ್ತಾ ಇದ್ರು. ವರುಣ್ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದ. ನನ್ ರಿಚ್ ಲೈಫ್ ಇಂದ, ಹಣದಿಂದ, ನನ್ ತಂದೆಯಿಂದ ದೂರ ಮಾಡ್ದೆ ಅಲ್ವಾ ಹರಿತಾ? ನಿನ್ನ ಅಕ್ಕ, ಎಸ್ಐ ಎಲ್ಲರೂ ಹೋದ್ಮೇಲೆ ನನ್ನ ಜೊತೆ ನಿನ್ನ ನರಕ ಜೀವನ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಹಾಗೆ ಹೇಳಿ ಹೊರಗಡೆ ಹೋದ. ಮನೆಯಲ್ಲಿ ಚಂದ್ರಿಕಾ, ತಂಗಿ, ವರುಣಿಗೆ ಕೆಲ್ಸ ಸಿಗುವ ತನಕ ತಗೋ ಹಣ, ಮನೆಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಸಂತೋಷವಾಗಿರಿ. ಹಾಗೆ ಹೇಳಿ ಚಂದ್ರಿಕಾ ಹಣವನ್ನು ಕೊಟ್ಲು. ಆ ಹಣದಲ್ಲಿ ಹರಿತಾ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡ್ಲು. ಎಲ್ಲರಿಗೂ ಅಡಿಗೆ ಮಾಡಿ ಕೊಟ್ಲು. ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಹೊರಟು ಹೋದ್ರು. ಆ ದಿನ ರಾತ್ರಿ ವರುಣ್ ತುಂಬಾ ಕಂಠಪೂರ್ತಿ ಕುಡಿದು ಮನೆಗೆ ಬಂದ. ಕುಡಿದು ಬಂದಿದ್ದೀರಾ? ಹೌದೇ, ಹೊಡ್ಕೊಂಡ್ ಬಂದಿದ್ದೀನಿ. ನನ್ನ ತಂದೆಯಿಂದ, ರಿಚ್ ಲೈಫ್ ಇಂದ ದೂರ ಮಾಡ್ದೆ ಅಲ್ವಾ? ನಿನ್ನ ಸಾಧಾರಣವಾಗಿ ಹೊಡಿಬಾರ್ದೆ. ನೋಡ್ಲಿಕ್ ಚೆನ್ನಾಗಿದೀಯ ಅಂತ ಪ್ರೀತಿ ಮಾಡ್ದೆ. ಹಣ ಕೊಡ್ತೀನಿ ಅಂತ ಹೇಳ್ದೆ ತಾನೆ ತಗೊಂಡ್ ಹೋಗ್ಬೋದಾಗಿತ್ತಲ್ವಾ? ಆದ್ರೆ ನಂದು ನಿಜವಾದ ಪ್ರೀತಿ ಅಂತ ಏನೇನೋ ಹೇಳಿ ಮದ್ವೆ ಮಾಡ್ಕೊಂಡೆ. ನೀನ್ ಹೇಗೆ ಸಂತೋಷವಾಗಿರ್ತೀಯ ಅಂತ ನಾನ್ ನೋಡ್ತೀನಿ. ಹೀಗೆ ಬೆಲ್ಟನ್ನು ಬಿಚ್ಚಿ ಅವನಿಗೆ ಹೇಗೆ ಮನ್ಸು ಬಂತೋ ಹಾಗೆಲ್ಲ ಹೊಡೆದ. ಬೇಡ ವರುಣ್, ನನ್ನ ಹೊಡಿಬೇಡಿ. ನಾನು ಮನ್ಸಾರೆ ಪ್ರೀತಿ ಮಾಡಿ ನಿಮ್ನ ಮದ್ವೆ ಮಾಡ್ಕೊಂಡೆ. ನಿಮ್ಗೆ ಕೆಲ್ಸಕ್ ಹೋಗಕ್ಕೆ ಆಗದಿದ್ರೆ ನೀವು ಮನೆಯಲ್ಲೇ ಇರಿ, ನಾನ್ ಕೆಲ್ಸಕ್ ಹೋಗಿ ನಿಮ್ನ ಸಾಕ್ತೀನಿ. ನೀನು ಹೊರಗಡೆ ಕಾಲ್ನ ಇಡ್ಲೇಬಾರ್ದು. ನೀನ್ ಮನೆಯಲ್ಲೇ ಸಾಯ್ಬೇಕು. ನಾನ್ ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ, ನಿನ್ಗೆ ಏನು ತಂದಾಕೋದಿಲ್ಲ. ಹಾಗೆ ಹೇಳಿ ಮತ್ತೆ ಹೊಡಿತಾ ಇದ್ದ. ಹರಿತ ಮೈಯೆಲ್ಲ ಬರೆ ಬಂದು ಉರಿತಾ ಇತ್ತು. ತುಂಬಾ ಅಳ್ತಾ ಇದ್ಲು. ಹೀಗೆ ದಿನಗಳು ಕಳೀತಾ ಇತ್ತು. ಅರುಣ್ ಮಾತ್ರ ಬದಲಾಗಲೇ ಇಲ್ಲ. ಒಂದು ದಿನ ಚಂದ್ರಿಕಾ ತನ್ನ ತಂಗಿಯನ್ನು ನೋಡಿ ಹೋಗೋಣ ಅಂತ ಬಂದಿದ್ಲು. ತಂಗಿಯ ಪರಿಸ್ಥಿತಿಯನ್ನು ನೋಡಿ ಸಹಿಸಲು ಸಾಧ್ಯವಾಗದೆ ಕಣ್ಣೀರನ್ನು ಹಾಕ್ತಾ ಇದ್ಲು. ನಾನು ಎಷ್ಟು ಹೇಳ್ದೆ ಅಮ್ಮ, ಆವಾಗ್ಲಾದ್ರೂ ನೀನು ಅರವಿಂದ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಇವಾಗ ಕೂಡ ಕಾಲ ಮಿಂಚಿಲ್ಲ. ಇವಾಗ ಹೇಳು, ಅರವಿಂದ್ ಸರ್ ಜೊತೆ ಹೇಳಿ. ಹಾಗೆ ಹೇಳ್ತಾ ಇದ್ದಾಗ ಹರಿತಾ, ಬೇಡ ಅಕ್ಕ, ವರುಣ್ ಖಂಡಿತ ಬದಲಾಗ್ತಾರೆ. ಅದುವರೆಗೂ ನಾನ್ ಕಾಯ್ತೀನಿ. ಹೋಗ್ತೀನಿ ತಂಗಿ, ಆದ್ರೆ ನನ್ಗೆ ನೀನೊಂದ್ ಮಾತ್ ಕೊಡ್ಬೇಕು. ಭಯ ಪಡ್ಬೇಡ ಅಕ್ಕ, ಯಾವುದೇ ಕಾರಣಕ್ಕೂ ನಾನು ಸಾವಿಗೆ ಮಾತ್ರ ಹೋಗೋದೇ ಇಲ್ಲ. ಒಂದಲ್ಲ ಒಂದಿನ ನಾನ್ ಸರಿಯಾಗಿ ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ ಅಂತ ನಿನ್ ಜೊತೆ ಬರ್ತೀನಿ. ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಿಂದ ಅಲ್ಲಿಂದ ಹೊರಟೋದ್ಲು. ವರುಣ್ ಅಲ್ಲಿ ಬದಲಾವಣೆಯನ್ನು ಕಾಣ್ಬೇಕು ಅಂತ ಹರಿತಾ ಎಲ್ಲಾ ಕಷ್ಟವನ್ನು ಸಹಿಸ್ಕೊಂಡಿದ್ಲು.